ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು 1 ಕಪ್ ಅಕ್ಕಿ ಇದ್ದರೆ ಸಾಕು, ಈ ರೀತಿ ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿನ ಯಾವುದೇ ರೀತಿಯ ಎಣ್ಣೆನ ಬಳಸದೆ ತುಂಬಾ ಇನ್ಸ್ಟೆಂಟಾಗಿ ಕೇವಲ ಹಬೆಯಿಂದ ಈ ಒಂದು ಸ್ವೀಟ್ನ ನಾವು ಮಾಡ್ಕೊಳ್ಬೋದು. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಮಿನಿ ಬನ್ ರೀತಿಯಲ್ಲಿ ಈ ಸ್ವೀಟ್ನ ನಾವು ಮಾಡ್ಕೊಳ್ಬೋದು. ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ 1 ಗಂಟೆ ಮುಂಚಿತವಾಗಿ 1 ಕಪ್ಪು ರೇಷನ್ ಅಕ್ಕಿನ ಈ ರೀತಿ ನೆನೆಸಿಟ್ಕೊಂಡಿದ್ದೀನಿ. ಈ ಕಪ್ಪಿಂದ 1 ಕಪ್ ಆಗುವಷ್ಟು ಅಕ್ಕಿನ ತಗೊಂಡು ನೀಟಾಗಿ ಒಂದು 2-3 ಸರಿ ತೊಳೆದು ಈ ರೀತಿ ನೆನೆಯೋಕ್ಕಿಡೋಣ. ಅಂದರೆ 1 ಗಂಟೆ ನೆನೆಸಿಟ್ಕೊಂಡಿರ್ತಕ್ಕಂಥ ಅಕ್ಕಿ. ನೀವೇನಾದರೂ ಬೆಳಗ್ಗೆ ಮಾಡೋದಾಯಿತು ಅಂದರೆ ಎದ್ದ ತಕ್ಷಣ 1 ಗಂಟೆ ನೆನೆಸ್ಕೊಂಡ್ರೆ ಸಾಕು. ಇವಾಗ ಇದರಲ್ಲಿರ್ತಕ್ಕಂಥ ನೀರನ್ನ ನಾವು ತೆಗೆದಿಟ್ಕೊಳ್ಳೋಣ. ನಿಮಗೆ ಸ್ವೀಟ್ನ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಇಲ್ಲಿ ಡಬಲ್ ಆಗಿ ಕೂಡ ಅಕ್ಕಿನ ಬಳಸ್ಕೊಳ್ಬೋದು. ಇವಾಗ ನೆನೆಸಿರ್ತಕ್ಕಂಥ ಅಕ್ಕಿನ ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ನೆನೆಸಿರ್ತಕ್ಕಂಥ ಎಲ್ಲ ಅಕ್ಕಿನೂ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡಿದ್ದಾಗಿದೆ. ಇವಾಗ ಅದೇ ಬಟ್ಲಿಂದ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ ಆಗುವಷ್ಟು ಹಾಲನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವೀಟ್ಗೋಸ್ಕರ 1/4 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಡೆಸಿಗ್ನೇಟೆಡ್ ಕೊಕೊನಟ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನಿಲ್ಲಿ ಕಲರ್ಗೋಸ್ಕರ ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಅರಿಶಿನ ಸೇರಿಸೋದು ಇಷ್ಟ ಇಲ್ಲ ಅಂತಂದರೆ ಫುಡ್ ಕಲರ್ ಕೂಡ ಸೇರಿಸ್ಕೊಳ್ಬೋದು. ಇವಾಗ ಇದನ್ನು ನಾವು ನೈಸಾಗಿ ರುಬ್ಕೊಂಡು ಬರೋಣ. ನೋಡಿ, ಈ ರೀತಿ ನೈಸಾಗಿ ರುಬ್ಕೊಳ್ಬೇಕು. ಇವಾಗ ರುಬ್ಬಿರ್ತಕ್ಕಂಥ ಒಂದು ಅಕ್ಕಿ ಮಿಶ್ರಣನ ನಾನಿಲ್ಲಿ ಒಂದು ಪಾತ್ರೆಗೆ ತಗೊಂಡಿದ್ದೀನಿ. ಇವಾಗ ನೋಡಿ, ರುಬ್ಬಿರ್ತಕ್ಕಂಥ ಅಕ್ಕಿ ಮಿಶ್ರಣಕ್ಕೆ ಒಂದು 1/4 ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಒಂದು 1/4 ಸ್ಪೂನ್ ಆಗುವಷ್ಟು ತುಪ್ಪ ಆದರೆ ಸಾಕು. ಇಲ್ಲಿ ಬಳಸಿರ್ತಕ್ಕಂಥದ್ದು ಬೇಕಿಂಗ್ ಪೌಡರ್ ಅಲ್ಲ, ಬೇಕಿಂಗ್ ಸೋಡಾ ಬಳಸಿದ್ದೀನಿ. ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಬೇಕಿಂಗ್ ಸೋಡಾ ಇಲ್ಲ ಅಂತಂದರೆ ಈನೋ ಕೂಡ ಬಳಸ್ಕೊಳ್ಬೋದು. ಇವಾಗ ಒಂದ್ಸರಿ ನೀಟಾಗಿ ಕೈಯಾಡಿಸ್ಕೊಳ್ಳೋಣ. ಇವಾಗ ಬ್ಯಾಟರ್ ರೆಡಿಯಾಗಿದೆ. ರೆಡಿ ಮಾಡಿರ್ತಕ್ಕಂಥ ಒಂದು ಅಕ್ಕಿ ಬ್ಯಾಟರ್ನ ನಾನಿಲ್ಲಿ ಒಂದಷ್ಟು ಕಪ್ಗಳಿಗೆ ಸೇರಿಸ್ಕೊಳ್ತಿದ್ದೀನಿ. ಹಾಗಾಗಿ ಒಂದು 3 ಕಪ್ಪಿಗೆ ತುಪ್ಪನ ಅಪ್ಲೈ ಮಾಡಿ ಮುಂಚಿತವಾಗಿ ರೆಡಿ ಮಾಡಿಟ್ಕೊಂಡಿದ್ದೆ. ರೆಡಿ ಮಾಡಿರ್ತಕ್ಕಂಥ ಬಟ್ಲಕ್ಕೆ ಅಥವಾ ಕಪ್ಪಿಗೆ ನಾವು ರೆಡಿ ಮಾಡಿರ್ತಕ್ಕಂಥ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ ಅಥವಾ ಅಕ್ಕಿ ಮಿಶ್ರಣನ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ಸೇರಿಸ್ಕೊಳ್ಳಿ. ಒಂದು 3 ಕಪ್ಪಿಗೆ ಆಗುವಷ್ಟು ಮಾತ್ರ ಮಾಡ್ಕೊಂಡಿದ್ದೆ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆಗೆ ನೀರು ಹಾಕಿ ಇಟ್ಟಿದ್ದೀನಿ. ಇವಾಗ ನೀರು ಹಾಕಿಟ್ಟಿರ್ತಕ್ಕಂಥ ಒಂದು ಪಾತ್ರೆಗೆ ಈ ರೀತಿ ಜರಡಿನ ನಾವು ಸೆಟ್ ಮಾಡ್ಕೊಳ್ಬೇಕು. ಇವಾಗ ನೋಡಿ, ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕಪ್ಗಳನ್ನ ಜೋಡಿಸ್ತಾ ಹೋಗೋಣ. 3 ಕಪ್ಪಿಗೆ ಹಾಕಿರೋದ್ರಿಂದ ಒಂದೇ ಬ್ಯಾಚಲ್ಲಿ ನಾನು ಹಬೆಯಲ್ಲಿ ಬೇಯಿಸ್ಕೊಳ್ತಿದ್ದೀನಿ. ಈ ಒಂದು ಸ್ವೀಟ್ನ ನಾವು ಹಬೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಹೆಲ್ದಿಯಾಗಿರ್ತಕ್ಕಂಥ ಸ್ವೀಟು. ಮೇಲ್ಗಡೆಯಿಂದ ಒಂದು ತಟ್ಟೆಯಿಂದ ಕ್ಲೋಸ್ ಮಾಡಿ ಇಡೋಣ. ಹೆಚ್ಚು ಕಡಿಮೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾವು ಒಂದು 7-8 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, 7-8 ನಿಮಿಷ ಬೆಂದ್ಕೊಂಡಿದೆ. ತೆಗೆದು ತೋರಿಸ್ತಿದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಉಬ್ಕೊಂಡಿದೆ ಅಂತ. ಒಂದ್ಸರಿ ಈ ರೀತಿ ನೈಫ್ ಅಥವಾ ಸ್ಪೂನ್ ಸಹಾಯದಿಂದ ಚೆಕ್ ಮಾಡ್ಕೊಳ್ಳಿ, ಕೆಳಗಡೆ ಕರೆಕ್ಟಾಗಿ ಬೆಂದ್ಕೊಂಡಿದೆಯೋ ಇಲ್ಲೋ ಅಂತ. ಇವಾಗ ಇದು ಕರೆಕ್ಟಾಗಿ ಬೆಂದ್ಕೊಂಡಿದೆ. ಗ್ಯಾಸ್ನ ಆಫ್ ಮಾಡಿ ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡೋಣ. ಹಾಗಾಗಿ ಕೆಳಗಡೆ ನಾನು ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡ್ತಿದ್ದೀನಿ. ಈ ಸೈಡಲ್ಲಿ ಗ್ಯಾಸ್ ಮೇಲೆ 1 ಗ್ಲಾಸ್ ಆಗುವಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ಹಾಲಿಗೆ ಒಂದೇ 1 ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ಈ ಹಿಂದೆ ನಾವು ಆಲ್ರೆಡಿ ಸ್ವೀಟ್ಗೆ ಸಕ್ಕರೆ ಸೇರಿಸಿರೋದ್ರಿಂದ 1 ಸ್ಪೂನ್ ಆಗುವಷ್ಟಾದರೆ ಸಾಕು. ಹಾಗೆ 1 ಸ್ಪೂನ್ ಆಗುವಷ್ಟು ಬಾದಾಮಿ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಇದು ಬಾದಾಮಿ ಪೌಡ್ರ್ ಇತ್ತು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ನೀವು ಸಕ್ಕರೆ ಸೇರಿಸಿ ಒಂದು 2-5 ನಿಮಿಷ ಹಾಲನ್ನು ಕುದಿಸ್ಕೊಂಡು ಒಂದು ಸ್ವಲ್ಪ ಮಟ್ಟಿಗೆ ಗಟ್ಟಿ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ರೀತಿ ಹಾಲನ್ನು ನಾವು ಕುದಿಸ್ಕೊಳ್ಬೇಕು. ಅಂದರೆ ಕುದಿಸ್ಕೊಳ್ಳೋದ್ರಿಂದ ಹಾಲು ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಇಲ್ಲ ನಿಮ್ಮದು ತೊಗೊಂಡಿರ್ತಕ್ಕಂಥ ಹಾಲು ಗಟ್ಟಿಯಾಗಿದೆ ಅಂದರೆ ಪರವಾಗಿಲ್ಲ, ಒಂದು 2 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು. ಇವಾಗ ಹಾಲು ಕೂಡ ಬಿಸಿಯಾಗಿದೆ. ಇದನ್ನು ಕೂಡ ಒಂದು ಸೈಡಲ್ಲಿ ಇಡೋಣ. ಇವಾಗ ನೋಡಿ, ಮಾಡಿರ್ತಕ್ಕಂಥ ಸ್ವೀಟ್ ಕೂಡ ತಣ್ಣಗಾಗಿದೆ. ಒಂದು ಸ್ವಲ್ಪ ನೈಫಿಂದ ಎಡ್ಜಸ್ನ ಬಿಡಿಸ್ಕೊಂಡಿದ್ದೀನಿ. ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತಂದರೆ ಮಿನಿ ಬನ್ ರೀತಿಯಲ್ಲಿ ಅಥವಾ ಮಿನಿ ಕೇಕ್ ರೀತಿಯಲ್ಲಿ ಈ ಸ್ವೀಟ್ನ ನಾವು ನೋಡ್ಬೋದು. ಈ ಸ್ವೀಟ್ನ ನಾವು 2 ರೀತಿಯಲ್ಲಿ ಬಳಸ್ಕೊಳ್ಬೋದು. ನಿಮಗೆ ಹಾಲು ಹಾಕೋದೇ ಇಷ್ಟ ಇಲ್ಲ, ಹಾಲು ಹಾಕ್ಕೊಂಡು ಈ ಸ್ವೀಟ್ನ ಬಳಸೋದು ಇಷ್ಟ ಇಲ್ಲ ಅಂದರೆ ಹೀಗೆ ಕೂಡ ಮಕ್ಕಳಿಗೆ ನೀವು ಕೊಡ್ಬೋದು. ಅಥವಾ ಕಟ್ ಮಾಡಿ ಕೂಡ ಈ ಸ್ವೀಟ್ನ ನಾವು ಬಳಸ್ಕೊಳ್ಬೋದು. ಇಲ್ಲ ನಮಗೆ ಹಾಲು ಹಾಕಿ ಬಳಸ್ಕೊಳ್ಳೋದು ಇಷ್ಟ ಅಂದರೆ ಈ ರೀತಿ 1 ಗ್ಲಾಸಿಗೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಹಾಲನ್ನ ಬಿಸಿ ಮಾಡಿಕೊಂಡು ಈ ಒಂದು ಸ್ವೀಟ್ ಮೇಲ್ಗಡೆ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಈ ಸ್ವೀಟ್ನ ಒಂದ್ಸರಿ ಟ್ರೈ ಮಾಡಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ ಎಲ್ಲ ಕಪ್ಗಳಿಗೂ ಹಾಲು ಹಾಕಿ ಮೇಲ್ಗಡೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡಿದ್ದೀನಿ. ಇದು ಕೂಡ ಆಪ್ಷನಲ್, ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಒಟ್ಟಲ್ಲಿ 1 ಕಪ್ಪು
ಅಕ್ಕಿ ಹಾಗೆ ಒಂದು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಇತ್ತು ಅಂದರೆ ಸಾಕು. ಈ ಒಂದು ಸ್ವೀಟ್ನ ನಾವು ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದು. ಹೊರಗಡೆಯಿಂದ ಅಷ್ಟೇ ಅಲ್ಲ, ಒಳಗಡೆಯಿಂದ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಈ ಸ್ವೀಟ್ ರೆಡಿಯಾಗಿರುತ್ತೆ. ಈ ಹಿಂದೆ ಕೂಡ ಹಲವಾರು ರೀತಿಯ ಸ್ವೀಟ್ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.